ಲೋಕಸಭಾ ಚುನಾವಣೆಯ ಹೀನಾಯ ಸೋಲು ಬೆನ್ನಲ್ಲೇ ಮರಳಿ ಬಿಜೆಪಿಯ ಕದ ತಟ್ಟಿದ ಮಾಜಿ ಡಿಸಿಎಂ ಈಶ್ವರಪ್ಪ ಮತ್ತೆ ಬಿಜೆಪಿ ಸೇರಲು ಸಜ್ಜಾದ ಕೆಎಸ್ ಈಶ್ವರಪ್ಪ. ಬಿಜೆಪಿ ಸೇರುವುದು ಖಚಿತಪಡಿಸಿದ ಈಶ್ವರಪ್ಪ ಗರು ವಾಪಸ್ಸಿಗೆ ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ತಮ್ಮ ಮಗನಿಗೆ ಟಿಕೆಟ್ ನೀಡದ ಹಿನ್ನೆಲೆ ಬಿಜೆಪಿಯನ್ನ ತೊರೆದಿದ್ರು. ಬಿಜೆಪಿ ವಿರುದ್ಧ ತೊಡೆ ತಟ್ಟಿ ಸೋಲು ಕಂಡಿದ್ದ ಈಶ್ವರಪ್ಪ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದ ಬಿಜೆಪಿ ಇದೀಗ ಈಶ್ವರಪ್ಪ ಮರು ಸೇರ್ಪಡೆಗೆ ಪಕ್ಷದ ವರಿಷ್ಠರು ಒಲವನ್ನ ತೋರಿಸಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪ ಲೋಕ ಕದನದಲ್ಲಿ ಬಿಜೆಪಿಯನ್ನ ತೊರೆದು ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ವಿರುದ್ಧವೇ ಕಣಕ್ಕಿಳಿದಿದ್ರು. ಆದ್ರೆ ಹೀನಾಯ ಸೋಲನ್ನ ಕಂಡಿದ್ದಾರೆ. ಆದ್ರೆ ಈಗ ಮರಳಿ ಬಿಜೆಪಿಯ ಕದ ತಟ್ಟಿದ್ದಾರೆ ಮಾಜಿ ಡಿಸಿಎಂ ಈಶ್ವರಪ್ಪ. ಮತ್ತೆ ಬಿಜೆಪಿ ಸೇರಲು ಸಜ್ಜಾಗಿ ನಿಂತಿದ್ದಾರಂತೆ ಕೆಎಸ್ ಈಶ್ವರಪ್ಪನವರು. ಏನೋ ಬಿಜೆಪಿ ಸೇರೋದು ಖಚಿತಪಡಿಸಿದ್ದಾರೆ ಈಶ್ವರಪ್ಪನವರು. ಈ ಬಾರಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಆದ್ರೆ ಬಿಜೆಪಿಯಿಂದ ಕಣಕ್ಕಿಳಿದಿರುವಂತಹ ರಾಘವೇಂದ್ರ ಈ ಬಾರಿ ಭರ್ಜರಿ ಗೆಲುವನ್ನ ಕಂಡುಕೊಂಡಿದ್ರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ. ಈಗ ಈಶ್ವರಪ್ಪ ಗರು ವಾಪಸ್ಸಿಗೆ ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರಂತೆ. ಏನೋ ಬಿಜೆಪಿಯ ಹಿರಿಯ ನಾಯಕರು ಈ ಬಾರಿ ಪಕ್ಷದಿಂದ ಮುನಿಸಿಕೊಂಡು ಪಕ್ಷದ ವಿರುದ್ಧವಾಗಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಇನ್ನು ತಮ್ಮ ಮಗನಿಗೆ ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ ಬಿಜೆಪಿಯನ್ನ ತೊರೆದಿದ್ರು. ಮಗನಿಗೆ ಟಿಕೆಟ್ ಅನ್ನ ಸಿಗುತ್ತೆ ಎನ್ನುವಂತ ಆಕಾಂಕ್ಷಿಯಾಗಿದ್ರು. ಆದ್ರೆ ಯಾವಾಗ ಮಗನಿಗೆ ಟಿಕೆಟ್ ಸಿಗಲ್ಲ ಅಲ್ಲಿಂದ ಬೇಸರಗೊಂಡು ಬಿಜೆಪಿಯ ವಿರುದ್ಧವೇ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಆದ್ರೆ ಈಗ ಇನ್ನು ಬಿಜೆಪಿ ಕೂಡ ಇದರಿಂದ ಈಶ್ವರಪ್ಪನವರನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿತ್ತು ಬಿಜೆಪಿ. ಇನ್ನು ಬಿಜೆಪಿ ವಿರುದ್ಧ ತೊಡೆ ತಟ್ಟಿ ಸೋಲನ್ನ ಕಂಡುಕೊಂಡಿದ್ರು ಈಶ್ವರಪ್ಪನವರು. ಇದೀಗ ಈಶ್ವರಪ್ಪ ಗರು ವಾಪಸ್ಸಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈಶ್ವರಪ್ಪ ಮರು ಸೇರ್ಪಡೆಗೆ ಪಕ್ಷದ ವರಿಷ್ಠರು ಒಲವನ್ನ ತೋರಿಸಿದ್ದಾರೆ.